ಮಾನವ ಜೀವನ ಏಕೆ ಕಷ್ಟ? ನೀನು ಒಂದೇ ಜೀವನ ಬದುಕುತ್ತಿಲ್ಲ. ಬ್ರಹ್ಮದೇವರು ಒಂದು ರಹಸ್ಯವನ್ನು ಮರೆಮಾಡಿದ್ದಾರೆಯ. ಬನ್ನಿ ತಿಳಿಯೋಣ. ಒಂದು ತತ್ವಕಥೆ. ಒಂದು ದಿನ ಸೃಷ್ಟಿಕರ್ತ ಬ್ರಹ್ಮದೇವರು ಸೃಷ್ಟಿಯನ್ನು ಆರಂಭಿಸಿದರು. ಮೊದಲು ಅವರು ಕಥೆಯನ್ನು ಸೃಷ್ಟಿಸಿ ಹೇಳಿದರು, ನೀನು ಬಾರ ಹೊತ್ತು ಕೆಲಸ ಮಾಡಬೇಕು. ನಿನಗೆ 30 ವರ್ಷಗಳು ನೀಡಿದ್ದೇನೆ. ಕತೆ ಹೇಳಿತು, ಪ್ರಭು, ಈ ಜೀವನ ತುಂಬಾ ಕಷ್ಟ. ಬ್ರಹ್ಮದೇವರು 15 ವರ್ಷಗಳನ್ನು ಹಿಂದಕ್ಕೆ ತೆಗೆದುಕೊಂಡರು. ಮುಂದೆ ಅವರು ಶ್ವಾನವನ್ನು ಸೃಷ್ಟಿಸಿದರು. ನೀನು ಮನೆಯ ರಕ್ಷಕ, ನಿನಗೆ 20 ವರ್ಷಗಳು ಎಂದರು. ಶ್ವಾನ ಹೇಳಿತು, ಪ್ರಭು, ಸದಾ ಜಾಗರೂಕವಾಗಿರುವುದು ದಣಿವಿನ ಕೆಲಸ. 10 ವರ್ಷಗಳನ್ನು ಬ್ರಹ್ಮ ಹಿಂದಕ್ಕೆ ಪಡೆದರು. ನಂತರ ವಾನರ ಸೃಷ್ಟಿಸಿದರು. ನೀನು ಇತರರನ್ನು ಮನರಂಜಿಸಬೇಕು. 15 ವರ್ಷಗಳು ನೀಡಿರುವೆ. ವಾನರ ಹೇಳಿತು, ಪ್ರಭು, ಸದಾ ನಗಿಸುವುದು ತುಂಬಾ ಕಷ್ಟ. 10 ವರ್ಷಗಳು ಹಿಂದಕ್ಕೆ ಹೋದವು. ಕೊನೆಗೆ ಮಾನವನನ್ನು ಸೃಷ್ಟಿಸಿದರು. ನೀನು ಯೋಚಿಸಬೇಕು, ಪ್ರೀತಿಸಬೇಕು, ಕನಸು ಕಾಣಬೇಕು. ನಿನಗೆ 25 ವರ್ಷಗಳು. ಮಾನವ ಕೇಳಿದನು, ಪ್ರಭು, ಇದು ಸಾಲದು. ಬ್ರಹ್ಮದೇವರು ನಗುತ್ತಾ ಹೇಳಿದರು, ಕತೆಯ 15 ವರ್ಷಗಳು, ಶ್ವಾನದ 10 ವರ್ಷಗಳು, ವಾನರನ 10 ವರ್ಷಗಳು, ಇವೆಲ್ಲವೂ ನಿನಗೆ. ಆದರೆ ಹೇಳಿದರು, ಮೊದಲ ವರ್ಷಗಳು ನೀನು ಮಾನವನಂತೆ ಬದುಕುತ್ತೀಯಾ, ನಂತರ ಕತೆಯಂತೆ ಹೊರೆ ಹೊರುತ್ತೀಯಾ, ಶ್ವಾನನಂತೆ ಚಿಂತೆ ಮಾಡುತ್ತೀಯಾ, ಕೊನೆಯಲ್ಲಿ ವಾನರನಂತೆ ಅರ್ಥ ಹುಡುಕುತ್ತೀಯಾ. ಅದಕ್ಕಾಗಿ ಮಾನವ ಜೀವನ ಕಷ್ಟ ಎಂದರು ಬ್ರಹ್ಮದೇವ. ಏಕೆಂದರೆ ಮಾನವ ಒಂದೇ ಜೀವನವಲ್ಲ, ಹಲವು ಜೀವನಗಳನ್ನು ಒಟ್ಟಿಗೆ ಬದುಕುತ್ತಾನೆ.